ಮರಣದಿಂ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿನೇಂ ಮಂಕುತಿಮ್ಮ. ನಾವು ಈ 90ರ ದಶಕದ ಕನ್ನಡ ಚಿತ್ರಗಳನ್ನು ನೋಡಿದಾಗ ಈ ಒಂದು ದೃಶ್ಯ ನಮಗೆ ನೆನಪಿಗೆ ಬರುತ್ತೆ. ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಹೆಂಡತಿ ಕಣ್ಣು ಮುಚ್ಚಿ ವಿಗ್ರಹದ ಮುಂದೆ ಏನೋ ಪ್ರಾರ್ಥಿಸ್ಕೋತಿರ್ತಾಳೆ. ಗಂಡ ಕಣ್ಣು ಬಿಟ್ಬಿಟ್ಟು ಆಕೆಯ ಕಡೆ ತಿರುಗಿ ನೋಡ್ತಾನೆ, ಮತ್ತೆ ಕಣ್ಣು ಮುಚ್ಕೊಂಡಿರ್ತಾನೆ. ಆಮೇಲೆ ಇಬ್ಬರು ಆಚೆ ಬಂದು ಕಟ್ಟೆ ಮೇಲೆ ಕುಳಿತುಕೊಂಡು ಪ್ರಸಾದ ಹಂಚ್ಕೊಂಡು ತಿಂತಿರ್ತಾರೆ. ಕೊಬ್ಬರಿ ಮುರಿದುಕೊಂಡು ಅವನಿವಳು ಕೊಡ್ತಾ ಒಂದು ಪ್ರಶ್ನೆ ಕೇಳ್ತಾನೆ, ಏನನ್ನ ಕೇಳ್ಕೊಂಡೆ ದೇವರಲ್ಲಿ ಅಂತ. ಇದು ಕ್ಲೀಶೆ ಅನ್ನಿಸ್ಬೋದು, ಆದರೆ ತುಂಬ ಸಲ ನೋಡಿರ್ತೀವಿ. ಅವಳು ನನ್ನ 7 ಜನ್ಮಕ್ಕೂ ನೀವೇ ನನ್ನ ಪತಿದೇವರಾಗಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊಂಡೆ ಅಂತ. ಈ ಥರ ಎಲ್ಲ ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ ದೃಶ್ಯಗಳನ್ನು. ಯಾಕೆ ಇಲ್ಲಿ ಹೇಳಬೇಕಾಗಿ ಬಂತು ಅಂದರೆ, ಈ ಪುನರ್ಜನ್ಮ, ಇನ್ನೊಂದು ಜನ್ಮದಲ್ಲಿ ನಮಗೆ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಅನ್ನುವ ಒಂದು ಮನುಷ್ಯನ ಆಸೆ, ಅದು ಫ್ರಾಯ್ಡಿಯನ್ ಸೈಕೋ ಅನಾಲಿಸಿಸ್ ಪ್ರಕಾರ ದಟ್ ಶೋಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದ ಕರೆಂಟ್ ಲೈಫ್. ಅಂದರೆ ಈ ನಮ್ಮ ಜೀವನ ನಮ್ಮ ಮುಂದೆ ಇದೆಯಲ್ಲ, ಅದರ ಬಗ್ಗೆ ನಮಗೆ ಯಾವಾಗ ಅತೃಪ್ತಿ ಶುರುವಾಯಿತೋ, ಅಂದರೆ ಮನುಷ್ಯನ ವಿಕಾಸದಲ್ಲಿ ಅದು ನಿಧಾನಕ್ಕೆ ಶುರುವಾಯಿತು, ಆಸೆಗಳು ಶುರುವಾದ ಹಾಗೆ ಅತೃಪ್ತಿಗಳು ಹೆಚ್ಚಾದವು. ಅತೃಪ್ತಿಗಳು ಯಾವತ್ತು ಹೆಚ್ಚಾದವೋ ಮನುಷ್ಯನಿಗೆ ಗೊತ್ತಾಯಿತು, ನನ್ನ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಳೋಕ್ಕೆ ಈ ಜೀವನ ಸಾಕಾಗಲ್ಲ, ಮತ್ತಿನ್ನೇನು ಇನ್ನೊಂದು ಮುಂದಿನ ಜನ್ಮದಲ್ಲಿ ನನ್ನ ಆಸೆಗಳು ತೀರ್ಬೋದು. ನಾನು ಈ ಜನ್ಮದಲ್ಲಿ ಬಡವನಾಗಿ ಹುಟ್ಟಿದರೆ, ಒಂದು 4 ಜನಕ್ಕೆ ಒಳ್ಳೇದು ಮಾಡಿದ್ರೆ, ಮುಂದಿನ ಜನ್ಮದಲ್ಲಿ ಸಾಹುಕಾರರ ಮಗನಾಗಿ ಹುಟ್ಟಬೋದು. ಈ ಥರ ಎಲ್ಲ ಮಾತನಾಡೋದನ್ನ ಕೇಳಿರ್ತೇವೆ. DVG ಅವರು ಇದನ್ನು ಪ್ರಶ್ನಿಸ್ತಾರೆ ಈ ಕಗ್ಗದಲ್ಲಿ. DVG ಅವರು ಮೂಲತಃ ಕರ್ಮ ಸಿದ್ಧಾಂತವನ್ನು ತೀರಾ ನೆಚ್ಚಿಕೊಂಡವರಲ್ಲ. ನಾನು ಕರ್ಮ ಸಿದ್ಧಾಂತ ಎಂದ ಕೂಡಲೇ ಎಲ್ಲರಿಗೂ ಏನು ಅನ್ನಿಸ್ಬಿಡಬಹುದು ಅಂದರೆ, ಕರ್ಮ ಒಳ್ಳೆಯದನ್ನು ಮಾಡಿದವ್ರಿಗೆ ಒಳ್ಳೆಯದಾಗತ್ತೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗತ್ತೆ. ಇತ್ತೀಚಿನ ಇಂಗ್ಲೀಷ್ ಸಿನಿಮಾಗಳಲ್ಲೂ ಕರ್ಮ ಅನ್ನುವ ಸಂಸ್ಕೃತ ಪದವನ್ನು ಇಂಗ್ಲೀಷೀಕರಣವಾಗಿ ಉಪಯೋಗಿಸಿದ್ದಾರೆ. ಈಗ ಅದು ಇಂಗ್ಲೀಷ್ ಡಿಕ್ಷನರಿಗೂ ಸೇರಿಬಿಟ್ಟಿದೆ. ಅಂದರೆ ಕರ್ಮ ವಿಲ್ ಫಾಲೋ ಯು, ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಕರ್ಮ, ಐ ಅರ್ನ್ಡ್ ಗುಡ್ ಕರ್ಮ ಅಂತ ಈ ಥರ ಎಲ್ಲ ಮಾತನಾಡ್ತಿರ್ತಾರಲ್ಲ. ಆದರೆ ಈ ಕರ್ಮ, ಒಳ್ಳೆಯದನ್ನು ಮಾಡಿದ್ರೆ ನಿನಗೆ ಒಳ್ಳೆಯದಾಗತ್ತೆ, ಕೆಟ್ಟದನ್ನು ಮಾಡಿದ್ರೆ ನಿನಗೆ ಕೆಟ್ಟದಾಗತ್ತೆ ಅನ್ನುವುದು ಮೂಲತಃ ನಮ್ಮ ಪ್ರಸ್ಥಾನತ್ರಯಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೂ ಉಪನಿಷತ್ತುಗಳಲ್ಲಿ ಬರುವ ಕರ್ಮ ಪದಕ್ಕೆ ಆ ಅರ್ಥ ಇಲ್ಲ. ಈ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವುದು ಬಂದಿದ್ದು ಬೌದ್ಧ ಧರ್ಮದಲ್ಲಿ ಕರ್ಮ ಅನ್ನುವ ಪದಕ್ಕೆ, ಅಥವಾ ಕಮ್ಮ ಅಂತಾರೆ, ಅಲ್ಲಿ ಆ ಅರ್ಥ ಬಂತು. ಅದು ಎಲ್ಲ ಕಡೆ ಪ್ರಚಲಿತ ಆಗ್ತಾನೂ ಬಂತು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶಕ್ಕೂ ಹರಡಿದೆ ಈಗ. ಆದರೆ ಭಗವದ್ಗೀತೆಯ ಪ್ರಕಾರ ಕರ್ಮ ಎಂದರೆ ಕೆಲಸ, ರಿಲೆಂಟ್ಲೆಸ್ ಎಫರ್ಟ್, ಅಂದರೆ ಕಠಿಣ ಪರಿಶ್ರಮ, ಆದರೆ ಪ್ರತಿಫಲದ ಮೇಲೆ ಗಮನ ಬೇಡ. ಯೋಗಸ್ಥೌ ಕುರು ಕರ್ಮಾಣಿ ಸಂಘಂ ತ್ಯಕ್ತ್ವಾ ಧನಂಜಯ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಅಂದರೆ ಪ್ರತಿಫಲಗಳನ್ನು ಬಿಟ್ಟು ನಿನ್ನ ಕರ್ಮವನ್ನು ಮಾಡುವಂಥ ಅದೆಷ್ಟೋ ಸಾಲುಗಳಲ್ಲಿ ಇದೇ ಅರ್ಥದ ಶ್ಲೋಕಗಳನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ನಮ್ಮ ಭಗವದ್ಗೀತೆಯ ಪ್ರಕಾರ ಕರ್ಮ ಅಂದರೆ ಕೆಲಸ, ಕರ್ತವ್ಯ. ಆದರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗತ್ತೆ ಅನ್ನೋದು, ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಜನರನ್ನು ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ ಇಡಲು ಅದು ಒಂದು ಒಳ್ಳೆಯ ಸಾಧನ. ಅಂದರೆ ಸಾಮಾಜಿಕ ಚೌಕಟ್ಟು, ಫ್ರೇಮ್ವರ್ಕ್. ಒಂದಿಷ್ಟು ತಪ್ಪುಗಳಿಗೆ ಶಿಕ್ಷೆನೇ ಇರೋದಿಲ್ಲ, ಆದರೆ ಆ ತಪ್ಪುಗಳಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿರುತ್ತೆ. ಅದನ್ನು ಮಾಡಬಾರ್ದು, ಅದನ್ನು ಮಾಡಿದ್ರೆ ಇನ್ಯಾರೋ ನಿನಗೆ ಮಾಡ್ಬೋದು, ಅಥವಾ ಪ್ರಕೃತಿಯ ಅಸ್ತಿತ್ವವೇ, ಎಕ್ಸಿಸ್ಟೆನ್ಸೇ ನಿನಗೆ ಆ ಕಷ್ಟವನ್ನು ಕೊಡಬಹುದು ಅಂತ ಹೆದರಿಸೋದ್ರಿಂದ ಒಂದು ರೀತಿಯ ಚೌಕಟ್ಟು, ಪೊಲೀಸಿಂಗ್, ಮಾರಲ್ ಪೊಲೀಸಿಂಗ್ ಅನ್ನೋದನ್ನು ಜನರ ಮಧ್ಯೆ ರೂಢಿಸೋಕ್ಕೆ ತಿಳಿದವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಒಂದಿಷ್ಟು ನಂಬಿಕೆಗಳಿವೆ. ಸತ್ತವರು ಭೂತ ಆಗಿಬಿಡ್ತಾರೆ, ಅದರಲ್ಲೂ ನಮ್ಮ ಹಿಂದಿನವರು, ಪೂರ್ವಜರು ಅವರ ತಿಥಿ ಅಥವಾ ಪಕ್ಷಗಳನ್ನು ಮಾಡದಿದ್ದರೆ ಬಂದು ನಮ್ಮನ್ನು ಕಾಡ್ತಾರೆ. ಹೀಗೆಲ್ಲ ನಂಬಿಕೆಗಳಿವೆ. ಏನಂದರೆ ಇದರಲ್ಲೂ ತಪ್ಪು ಸರಿ ಅನ್ನೋದಕ್ಕಿಂತ ಏನೋ ಹಿಂದಿನವರ ನೆನೆಸ್ಕೊಳ್ಳೋಕ್ಕೆ ಒಂದು ರೀತಿಯ ಮಾರಲ್ ಪೊಲೀಸಿಂಗ್. ಅಗೈನ್, ನಿಮ್ಗೆ ಅದನ್ನು ಮಾಡದಿದ್ರೆ ನಿಮ್ಗೆ ಆ ಕಷ್ಟ ಬರುತ್ತೆ ಅಂದರೆ ಜನ ಮಾಡೋ ಸಾಧ್ಯತೆಗಳು ಹೆಚ್ಚು. ಇನ್ನೂ ಮುಂದೆ ಹೋದರೆ ಸ್ವರ್ಗ ನರಕ ಈ ಇಮ್ಯಾಜಿನೇಷನ್ ಇದೆ. ನರಕ ಅಂದರೆ ನಿನ್ನನ್ನು ಯಮ ಕಾದ ಬಾಂಡ್ಲಿಲಿ ಹುರಿತಾನೆ, ಏನೇನೋ ಕಣ್ಣಿಗೆ ಚುಸ್ತಾನೆ, ರಕ್ತ ಬರೆಸ್ತಾನೆ, ಈ ಥರ ಎಲ್ಲ ಹೇಳಿರ್ತಾರೆ. ಯಾಕೆ ಅಂದರೆ ನೀನು ಇವಾಗ ಕೆಟ್ಟದ್ದು ಮಾಡಿಬಿಟ್ಟು ತಪ್ಪಿಸ್ಕೊಂಡ್ಬಿಡ್ಬೋದು, ಅಲ್ಲಿ ಕಷ್ಟ ಆಗತ್ತೆ ಅಂತ. ಇಲ್ಲೊಂದು ಹಾಸ್ಯಾಸ್ಪದವಾದಂತಹ ಪ್ರಶ್ನೆಯನ್ನು ನಾನು ಒಬ್ಬರು ಕೇಳಿದ್ದೆ. ನಾವು ಸತ್ತಾಗ ಈ ದೇಹವನ್ನು ತೆಗೆದುಕೊಂಡು ಹೋಗಲ್ವಲ್ಲ, ಆತ್ಮ ಹೋಗುತ್ತೆ ಅಂತೀರ. ಆತ್ಮ ಹೋದಾಗ ಆತ್ಮಕ್ಕೆ ನೋವಿಲ್ಲ, ಅದನ್ನು ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ. ಭಗವದ್ಗೀತೆ
ಈಸ್ ಅ ಅಥಾರಿಟೇಟಿವ್ ಟೆಕ್ಸ್ಟ್, ಗ್ರೇಟ್ ಫಿಲಾಸಫಿಕಲ್ ಟೆಕ್ಸ್ಟ್. ಅದರ ಪ್ರಕಾರ ನಮ್ಮ ಆತ್ಮ ಅಲ್ಲಿ ಹೋಗಿದೆ ಅನ್ನೋದಾದರೆ, ಭಗವದ್ಗೀತೆ ಆತ್ಮ ಹೊರಹೋಯ್ತು ನಿನ್ನ ದೇಹದಿಂದ ಅಂತ ಹೇಳುತ್ತೆ ಹೊರತು ಎಲ್ಲಿ ಹೋಯ್ತು ಅಂತ ಹೇಳಲ್ಲ. ಆದರೆ ಅಲ್ಲಿ ಹೋಗುತ್ತೆ, ಯಮ ನನ್ನನ್ನು ಬಾಂಡ್ಲೆಯಲ್ಲಿ ಕರೆದು ನನಗೇನು ಆಗಲ್ಲ ಅಲ್ವಾ. ಯಾಕಂದರೆ ಉಪನಿಷತ್ ಪ್ರಕಾರ ನೈನಂ ದಹತಿ ಪಾವಕ, ಅದನ್ನು ಬೆಂಕಿನೂ ಸುಡಕ್ಕೆ ಸಾಧ್ಯ ಇಲ್ಲ, ಗಾಳಿ ಆರ್ಸಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳುತ್ತಲ್ವ. ಹಾಗಾದರೆ ಹೇಗಿದು ಅಂದರೆ ಅಲ್ಲಿ ಪ್ರಶ್ನೆಗೆ ನಿನಗೇನೋ ಗೊತ್ತು, ಹಿರಿಯರು ಹೇಳಿದ್ದು, ನೀನು ಪ್ರಶ್ನೆ ಕೇಳಬಾರ್ದು ಅಂತಾರೆ. ಆದರೆ ನಮ್ಮ ಹಿಂದೂ ಧರ್ಮದ ಮೂಲ ಸ್ತರ ನೀ ಪ್ರಶ್ನೆ ಕೇಳಬಾರ್ದು ಅಂತಲ್ಲ, ಎಷ್ಟಾದರೂ ಪ್ರಶ್ನೆ ಕೇಳು, ಆಮೇಲೆ ನೀನು ನನ್ನ ತತ್ವಗಳನ್ನ ಒಪ್ಕೋ ಅನ್ನೋದು. ಆದರೆ ಅದು ಕಾಲಕ್ರಮೇಣ ಕಳೆದು ಹೋಗಿದೆ. ಇನ್ನೊಂದು ವಲ್ಗರ್ ಇದೆ, ಅದೇನು ಅಂದರೆ ಸ್ವರ್ಗದಲ್ಲಿ ಇದಂತೂ ಇದ್ದಿದ್ದು ಹಾಸ್ಯಾಸ್ಪದ. ಸ್ವರ್ಗದಲ್ಲಿ ನಿನಗೆ ಹಾಡ್ತಿರ್ತಾರೆ, ಕುಣಿತಿರ್ತಾರೆ, ಅದರಲ್ಲೂ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು ನಿನ್ನ ಮುಂದೆ ಯಾವತ್ತೂ ನೃತ್ಯ ಮಾಡ್ತಿರ್ತಾರೆ. ಇಲ್ಲಿ ಒಂದು ಅಸಂಗತವಾದಂತಹ ವಿಷಯವನ್ನು ನಾವು ಗಮನಿಸ್ಬೋದು. ಯಾಕೆ ಹೆಂಗಸರು ಮಾತ್ರ ನೃತ್ಯ ಮಾಡ್ತಿರ್ಬೇಕು ಅಂದರೆ, ಗಂಡಸರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರ? ಸುಂದರವಾದ ಹೆಂಗಸರು ನೋಡೋಕ್ಕೆ ಸುಂದರವಾದ ಗಂಡಸರು ಸ್ವರ್ಗಕ್ಕೆ ಹೋಗಿರ್ತಾರೆ. ಯಾಕೆ ಮನ್ಮಥ ಯಾಕೆ ಡ್ಯಾನ್ಸ್ ಮಾಡಬಾರ್ದು? ಜಾನ್ ಅಬ್ರಹಾಮ್ ಯಾಕೆ ಡ್ಯಾನ್ಸ್ ಮಾಡಬಾರ್ದು? ರಾಬರ್ಟ್ ಪ್ಯಾಟರ್ಸನ್ ಡ್ಯಾನ್ಸ್ ಮಾಡಬಹುದು, ಬ್ರ್ಯಾಡ್ ಪಿಟ್ ಡ್ಯಾನ್ಸ್ ಮಾಡ್ಬೋದು, ಅಥವಾ ಮೆಕ್ಸಿಕನ್ ಮಾಡೆಲ್ಗಳು ಡ್ಯಾನ್ಸ್ ಮಾಡ್ಬೋದು. ಯಾಕೆ ಹೆಂಗಸರು ನೋಡಬೇಕಲ್ವಾ ಸುಂದರವಾದ ಮೈಕಟ್ಟಿರೋ ಗಂಡಸರನ್ನ? ಅಂದರೆ ಇಲ್ಲಿ ಯಾಕೆ ಹೇಳಬೇಕಾಗಿ ಬಂತು ಅಂದರೆ, ಈ ಗಂಡು ಕೇಂದ್ರಿತ ಸಮಾಜ ಹೆಂಗಸರನ್ನು ಯಾವ ರೀತಿ ಒಂದು ವಸ್ತುವಿನ ಹಾಗೆ ಆಬ್ಜೆಕ್ಟಿಫೈ ಆಗಿ ನೋಡುತ್ತೋ ಅದರ ಪ್ರೊಜೆಕ್ಷನ್ನೇ ಈ ಸ್ವರ್ಗದ ಒಂದು ಪರಿಕಲ್ಪನೆ. ಒಂದು ಹೇಳಬೇಕು ಅಂದರೆ, ಈ ಸ್ವರ್ಗ ನರಕ, ಸತ್ತವರು ಭೂತ ಆಗ್ತಾರೆ, ನಮ್ಮ ಹಿಂದಿನವರು ತಿಥಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇದು ಯಾವುದೂ ಸಹ ಭಾರತೀಯ ತತ್ವ ಪರಂಪರೆಯಲ್ಲಿ ಮೂಲದಲ್ಲಿ ಎಲ್ಲೂ ಇಲ್ಲ. ಅದನ್ನು ಮಾಡೋದು ಸರಿ ತಪ್ಪು ಅನ್ನೋದಕ್ಕಿಂತ ಅದು ಮೂಲದಲ್ಲಿ ಇಲ್ಲ ಅನ್ನೋದು ವಿಷಯ. ಹೀಗೆಲ್ಲ ಇದ್ದಾಗ ಆದರೂ ನಮಗೆ ಜೀವನದಲ್ಲಿ ಏನೋ ಒಂದು ಕೆಟ್ಟದಾಗ್ಬಿಡ್ಬೋದು. ಮಾರಣಾಂತಿಕ ಕಾಯಿಲೆ ಬರ್ಬೋದು, ಅಥವಾ ಇನ್ನೇನೋ ಆಕ್ಸಿಡೆಂಟ್ ಆಗ್ಬೋದು, ಯಾವುದೋ ಅಂಗವೈಕಲ್ಯತೆ ಉಂಟಾಗ್ಬಿಡ್ಬೋದು. ಹಾಗಾದಾಗ ನಮಗೆ ಈ ಮನಸ್ಸಿನ ದ್ವಂದ್ವ ಹೆಚ್ಚಾಗುತ್ತೆ. ಅದಾದ ಕೂಡಲೇ ನಾವೇನು ಮಾಡ್ತೀವಿ? ಧಾರ್ಮಿಕ ಮುಖಂಡರ ಬಳಿ ಹೋಗ್ತೇವೆ. ಹೋದ ತಕ್ಷಣ ಅವ್ರು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲಪ್ಪ, ಹಿಂದಿನ ಜನ್ಮದ ಪಾಪದ ಫಲ ಅಂತ ಹೇಳ್ತಾರೆ. ಅವ್ರು ಹೋಗಿ ನೋಡ್ಕೊಂಬಂದಿರ್ತಾರ ಗೊತ್ತಿಲ್ಲ. ಆ ಪ್ರಶ್ನೆಯನ್ನು DVG ಅವರು ಈ ಕಗ್ಗದಲ್ಲಿ ಹೇಳ್ತಾರೆ. ಮರಣದಿಂ ಮುಂದೇನು ಪ್ರೇತವೋ ಭೂತವೋ, ಸತ್ ಮೇಲೆ ಮುಂದೇನು ಪ್ರೇತವೋ ಭೂತವೋ, ಪರಲೋಕವೋ ಪುನರ್ಜನ್ಮವೋ. ಎಷ್ಟು ಅದ್ಭುತ ಇದೆ ನೋಡಿ. ಪರಲೋಕ, ನೀ ಸ್ವರ್ಗಕ್ಕೆ ಹೋಗ್ಬಿಡ್ತೀಯ ಅಥವಾ ನರಕಕ್ಕೆ ಹೋಗ್ತೀಯ, ಅದು ನಿಜಾನೋ? ಅಥವಾ ಪುನರ್ಜನ್ಮ ನಿಜಾನೋ? ಯಾಕಂದ್ರೆ ಎರಡೂ ಹೇಳ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲಿ ನಿಂಗೆ ಒಳ್ಳೇದಾಗತ್ತೆ ಅಂತಿದ್ದಾರೆ, ಅಥವಾ ನರಕಕ್ಕೆ ಹೋಗ್ತೀಯಾ ಸ್ವರ್ಗಕ್ಕೆ ಹೋಗ್ತೀಯಾ ಅಂತಿದ್ದಾರೆ. ಎರಡು ಕಡೆ ಒಬ್ಬ ವ್ಯಕ್ತಿ ಹೋಗೋಕ್ಕೆ ಸಾಧ್ಯನೇ ಇಲ್ವಲ್ಲ. ಅದನ್ನು ಇಲ್ಲಿ ವಿಡಂಬನೆ ಮಾಡ್ತಿದ್ದಾರೆ DVG ಅವರು. ಪರಲೋಕವೋ ಪುನರ್ಜನ್ಮವೋ, ಅದೇನು? ಮುಂದೆ 3ನೇ ಸಾಲು ಗಂಭೀರವಾಗಿ ಹೇಳ್ತಾರೆ. ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ತಿರುಗಿ ಬಂದವರಿಲ್ಲ, ಹೋಗ್ಬಿಡ್ತಾರಲ್ಲ, ಎಷ್ಟೋ ಜನ ಸತ್ತು ಹೋಗಿದಾರಲ್ಲ, ಅವ್ರು ಯಾರು ಬಂದು ಹೇಳಿಲ್ಲ ನಮ್ಗೆ ಇಲ್ಲಿವರೆಗೂ. ಸತ್ತವರು ನನಗೆ ಅಲ್ಲಿ ಸ್ವರ್ಗ ಇತ್ತು, ರಂಭೆ ಊರ್ವಶಿಯರು ಡ್ಯಾನ್ಸ್ ಮಾಡ್ತಿದ್ರು, ಅಥವಾ ನರಕ ಇತ್ತು, ಅಲ್ಲಿ ಹೀಗೆಲ್ಲ ಬಾಂಡ್ಲಿಲಿ ಕರೀತಿದ್ರು, ಅಥವಾ ಸ್ವರ್ಗದಲ್ಲಿ ನನ್ನ ಪೂರ್ವಜರು ಚೇರಲ್ಲಿ ಕೂತ್ಕೊಂಡು ಹಾಡು ಕೇಳ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಅಥವಾ ಡ್ಯಾನ್ಸ್ನ ನೋಡ್ತಿದ್ರು. ವರದಿ ತಂದವರಿಲ್ಲ, ಹೋಗಿ ಬಂದವರಿಲ್ಲ. ಅದೊಂದು ವರದಿ ತಂದವರು ಹೋಗ್ಬಿಟ್ಟು ರಿಪೋರ್ಟಿಂಗ್ ಅಂದರೆ, ಈಗ ಜರ್ನಲಿಸ್ಟ್ಗಳು ಏನಾದ್ರು ನಡೀತಿದ್ರೆ ಹೋಗ್ತಾರಲ್ಲ, ಉಕ್ರೇನಲ್ಲಿ ಯುದ್ಧ ಆಗ್ತಿದೆ ಅಂದ್ಬಿಟ್ಟು ಅಲ್ಲಿಂದ ಲೈವ್ ಕೊಡ್ತಾರಲ್ಲ, ಲೈವ್ ರಿಪೋರ್ಟಿಂಗ್. ಆ ಥರ ವರದಿ ತಂದವರು ಇಲ್ಲ. ಅದನ್ನೇ ಇಲ್ಲಿ ಧಾರ್ಮಿಕ ಮುಖಂಡರ ಬಗ್ಗೆ ಹೇಳ್ತಿದ್ದಾಗ, ಹಿಂದಿನ ಜನ್ಮದ ಪಾಪದ ಫಲ ಅಂದರೆ ನನ್ನ ಗುರುಗಳು ಹೇಳ್ತಿದ್ರು, ಅವ್ರೇನು ಹೋಗಿ ಬಂದಿದ್ದಾರಂತ. ಯಾಕಂದರೆ ಅವ್ರಿಗೇನು ಗೊತ್ತಿದ್ರೆ ಏನು ಮಾಡಿದ್ದೆ ಅಂತನಾದ್ರು ಕರೆಕ್ಟಾಗಿ ಹೇಳಿ, ಯಾಕೆ ಅಷ್ಟು ಅಬ್ಸ್ಟ್ರಾಕ್ಟಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹಿಂದಿನ ಜನ್ಮದ ಪಾಪದ ಫಲ ಅಂತಾರೆ ಅಂತ. ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಭೂಮಿಯಲ್ಲಿ ನಾವು ಬದುಕಿದ್ದೀವಲ್ಲ ಧರೆ, ಅದರಿಂದ ಏನು ಅಂದರೆ, ಹಿಂದೆ ನಾವು ಫ್ರಾಯ್ಡಿಯನ್ ಅನಾಲಿಸಿಸ್ ಪ್ರಕಾರ ಹೇಳಿದ ಹಾಗೆ ನಮಗೆ ಈ ಜೀವನದಲ್ಲಿ ಅದೇನೋ ಒಂದು ಅತೃಪ್ತಿ ಕಾಡ್ತಿರುತ್ತೆ. ಎಷ್ಟೇ ಇದ್ದರೂ ನಮ್ಮ ಹತ್ರ ಕಡಿಮೆ ಇದೆ ಅನ್ನುವ ಒಂದು ಅತೃಪ್ತಿ ನಮಗೆ ಹೆಚ್ಚಾಗಿ ಕಾಡ್ತಿರುತ್ತೆ. ಆ ಅತೃಪ್ತಿಯ ಛಾಯೆಯಲ್ಲಿ ಹುಟ್ಟಿಕೊಂಡಿರುವಂತಹ ಪರಿಕಲ್ಪನೆಗಳು ಈ ಸ್ವರ್ಗ, ನರಕ, ಭೂತ, ಪ್ರೇತ, ಪರಲೋಕ, ಪುನರ್ಜನ್ಮ ಎಲ್ಲಾನು. ಆ ಅತೃಪ್ತಿಯನ್ನು ಹೋಗಲಾಡಿಸಿ ಬ್ಲಿಸ್ಫುಲ್ ಲಿವಿಂಗ್, ಗ್ರೇಸ್ ಅವೇಕನಿಂಗ್ ಅಂತ ನಾನು ಯಾವತ್ತೂ ಹೇಳ್ತಿರ್ತೀನಿ. ಚಾರ್ಲ್ಸ್ ವಿಂಡಾಲ್ ಅನ್ನೋ ಕ್ರಿಶ್ಚಿಯನ್ ಪ್ಯಾಸ್ಟರ್ ಅದ್ಭುತವಾಗಿ ಹೇಳ್ತಾನೆ. ಅದನ್ನು ನಾವು ಯಾವತ್ತು ನಮ್ಮಲ್ಲಿ ನಾವು ಬಡಿದೆಬ್ಬಿಸಿ ನಮ್ಮ ಮನಸ್ಸಿಗೆ ತಂದುಕೋತೇವೋ ಅವತ್ತು ನಮಗೆ ಈ ದ್ವಂದ್ವಗಳು ಉಂಟಾಗೋದೇ ಇಲ್ಲ. ಈ ಪ್ರಶ್ನೆಯನ್ನು ಕಡಲ ತೀರದ ಭಾರ್ಗವರಾದ ಶಿವರಾಮ್ ಕಾರಂತರು ತಮ್ಮ ಅಳಿದ ಮೇಲೆ ಅನ್ನುವ ಅದ್ಭುತವಾದಂತಹ ಕಾದಂಬರಿಯಲ್ಲಿ ಹೇಳಿಸ್ತಾರೆ. ಸತ್ತ ಮೇಲೆ ಮುಂದೇನು ಎನ್ನುವುದನ್ನು ಇದ್ದವರೇ ಹೇಳಿದ್ದಾರೆ ಹೊರತು ಹೋಗಿ ಬಂದವರು ಹೇಳಿಲ್ಲ ಅಂತ. ಅದು ನಿಜ ಅಲ್ವಾ?
ಮುಂದೇನಿದೆ ಅಂತ ಇಲ್ಲಿದ್ಕೊಂಡಿರೋರೇ ಹೇಳ್ತಿದ್ದಾರೆ, ಅಂದರೆ ಅನುಭವ ಪಡೆದೇ ಇರೋರೇ ಹೇಳ್ತಿದ್ದಾರೆ. ಇಟ್ ಈಸ್ ಜಸ್ಟ್ ಎ ಸ್ಪೆಕ್ಯುಲೇಷನ್. ಪಕ್ಕದ ಊರಿನಲ್ಲಿ ಏನು ಅಡುಗೆ ಮಾಡ್ತಿದ್ದಾರೆ ಅಂತ ನಾವು ಇಲ್ಲೇ ಕೂತ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ತಾಯಿದ್ದೀವಿ. ಹೋಗಿ ಬಂದಿದೆಯಾ? ಇಲ್ಲ. ವರದಿ ತಂದಿದೆಯಾ? ಇಲ್ಲ. ಇಷ್ಟಾಗಿ ಅದರಿಂದ ಏನಾಗಬೇಕಾಗಿದೆ? ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಅಂದರೆ ನಿನ್ನಲ್ಲಿ ನೀನೇ, ನಿನ್ನ ಆತ್ಮದಿಂದ ನಿನ್ನ ಆತ್ಮದಲ್ಲಿಯೇ ಯಾವತ್ತು ನೀನು ಸ್ಥಾಯಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೋ ಅವತ್ತು ಈ ಅತೃಪ್ತಿ ನಿನ್ನಲ್ಲಿ ಹೋಗುತ್ತೆ. ಅತೃಪ್ತಿ ಹೋದಾಗ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್, ಎಲ್ಲ ಆಸೆಗಳನ್ನು ಹಾರಿಬಿಟ್ಟಾಗ ಅದನ್ನು ಹೋಗಲಾಡಿಸಿದಾಗ ಮನುಷ್ಯ ಸ್ಥಿತಪ್ರಜ್ಞನಾಗ್ತಾನೆ. ಸ್ಥಿತಪ್ರಜ್ಞನಲ್ಲಿ ಈ ಪುನರ್ಜನ್ಮ, ಭೂತ, ಪ್ರೇತ, ಮರಣ, ಪರಲೋಕ ಯಾವುದೂ ಕಾಡೋದಿಲ್ಲ. ಆ ವ್ಯಕ್ತಿಗೆ ಗೊತ್ತು, ಪ್ರತಿ ಕ್ಷಣದಲ್ಲೂ ಒಂದು ಅದ್ಭುತವಾದಂತಹ ಅವಕಾಶವನ್ನು ನಿನ್ನ ಮುಂದೆ ಈ ಅಸ್ತಿತ್ವ ತಂದು ಒಡ್ಡುತ್ತಾ ಇದೆ. ಅದನ್ನು ನಾವು ಮನಗಂಡು ಈ DVG ಅವರ ಕಗ್ಗವನ್ನು ಮತ್ತೆ ಓದೋಣ. ಮರಣದಿ ಮುಂದೇನು, ಪ್ರೇತವೋ ಭೂತವೋ, ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇಂ ಮಂಕುತಿಮ್ಮ. ಇದು ಮಂಕುತಿಮ್ಮನ ಕಗ್ಗದ 846 846 ಕಗ್ಗ ಆಗಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು spiritualkannada@gmail.comಗೆ ಬರೆದು ಕಳುಹಿಸಬಹುದು. ನಿಮಗೆಲ್ಲರಿಗೂ ಆಗಲೇ ತಿಳಿದಿರುವಂತೆ ನಮ್ಮ ಈ ಸ್ಪಿರಿಚುವಲ್ ಕನ್ನಡ ಆಧ್ಯಾತ್ಮಿಕ ಸಮೂಹ ತನ್ನ 2ನೇ ಹಾಗೂ ಮಹತ್ವದ ಹಂತವನ್ನು ಪ್ರವೇಶಿಸಿದೆ. ಇದರ ಭಾಗವಾಗಲು ಅಪೇಕ್ಷಿಸುವವರು ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದ.